31ರಂದು ಹಾಸನ ಸೊಲ್ಲಾಪುರ ರೈಲು ಚನ್ನರಾಯಪಟ್ಟಣದಲ್ಲಿ ನಿಲುಗಡೆಯಾಗಲಿದ್ದು, ಕೇಂದ್ರ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಹಾಗೂ ಹಾಸನದ ಸಂಸದ ಶ್ರೇಯಸ್ ಎಂ ಪಟೇಲ್ ಚನ್ನರಾಯಪಟ್ಟಣಕ್ಕೆ ಆಗಮಿಸುತ್ತಿದ್ದಾರೆ. ಮೇ 31ರಂದು ಚನ್ನರಾಯಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು, ರೈಲ್ವೆ ಪ್ರಯಾಣಿಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಆಗಮಿಸುವಂತೆ ಮಾಜಿ ಶಾಸಕ ಎಂ.ಎ. ಗೋಪಾಲಸ್ವಾಮಿ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಇದೇ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ.ಕೆ. ಮಂಜೇಗೌಡ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಮುಖಂಡರಾದ ತಮ್ಮಯ್ಯಣ್ಣ, ರಮೇಶ್, ಬಸವರಾಜ್, ಅಣ್ಣೇಗೌಡ ಉಪಸ್ಥಿತರಿದ್ದರು. 31ನೇ ತಾರೀಕು ಹಾಸನ ಸೊಲ್ಲಾಪುರ ರೈಲ್ವೆ ಏನಿದೆ, ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಜನತೆಯ ಕನಸಾಗಿತ್ತು. ಆ ನಿಲುಗಡೆಗೋಸ್ಕರ ನಿರಂತರವಾಗಿ ಹೋರಾಟಗಳು ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಅವರು ಮತ್ತು ಹಾಸನ ಮತ್ತು ನಮ್ಮ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಸದಸ್ಯರೆಲ್ಲರೂ ಕೂಡ ಒಂದು ಹೋರಾಟದ ಆದಿಯಾಗಿ ಮಾನ್ಯ ರೈಲ್ವೆ ಸಚಿವರು ಸೋಮಣ್ಣವರ ಒಂದು ನೇತೃತ್ವದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ತಿಂಗಳು 31ನೇ ತಾರೀಕು 4:00 ಸಂಜೆ ನಿಲುಗಡೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರೋದ್ರಿಂದ ನಮ್ಮ ಈ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಜನಪ್ರತಿನಿಧಿಗಳು ಇರ್ಬೋದು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ನಮ್ಮ ಶ್ರೇಯಸ್ ಪಟೇಲ್ ಅವರ ಹೆಚ್ಚಿನ ಸಹಕಾರ ಆಗಿರೋದ್ರಿಂದ ಅವ್ರನ್ನೂ ಕೂಡ ಅಭಿನಂದಿಸಬೇಕು. ಮಾನ್ಯ ಸಚಿವರನ್ನು ಕೂಡ ನಾವು ಅಭಿನಂದಿಸಬೇಕಾಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿ ನಮ್ಮ ತಾಲೂಕಿನ ಜನತೆಯಲ್ಲಿ ವಿನಂತಿಸುತ್ತೇನೆ. ತಾಲೂಕಿನ ಜನತೆಗೆ ಒಂದು ಉಪಯೋಗ ಅಂದರೆ, ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರು ಇರ್ಬೋದು ಬೆಳಗ್ಗೆ ಮತ್ತು ಸಂಜೆ, ಹಾಗೆಯೇ ಮಂತ್ರಾಲಯ ಹಾಗೂ ಪಂಡ್ರಾಪುರ, ಸೊಲ್ಲಾಪುರ ವ್ಯಾಪಾರಕ್ಕೂ ಅನುಕೂಲ ಆಗ್ತದೆ. ಸಾರ್ವಜನಿಕವಾಗಿ ನಮ್ಮ ತಾಲೂಕಿಗೆ ಈಗಾಗಲೇ ಶ್ರವಣಬೆಳಗೊಳಕ್ಕೆ ಹೋಗ್ಬೇಕಾಯ್ತು, ಅಲ್ಲಿಂದ 4-5 ಕಿಲೋಮೀಟ್ರು ನಡಿಬೇಕಾಯಿತು, ವೆಹಿಕಲ್ ವ್ಯವಸ್ಥೆ ಇತ್ತು. ಹಾಗಾಗಿ ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ಬೇಕಾಗ್ತದೆ ಶ್ರೇಯಸ್ ಪಟೇಲ್ ಅವ್ರನ್ನ. ಹಾಗಾಗಿ ಅವ್ರನ್ನ ಅಭಿನಂದಿಸ್ತೀವಿ ಮತ್ತು ಮಾನ್ಯ ಸಚಿವರನ್ನು ಕೂಡ ಅಭಿನಂದಿಸ್ತೇವೆ.